ಮಲೆನಾಡಿನ ಒಂದು ಚಿಕ್ಕ ಹಳ್ಳಿ ನಾಗರವಳ್ಳಿ. ಹಳ್ಳಿಯ ಸುತ್ತಲೂ ದಟ್ಟವಾದ ಕಾಡು, ಹಳೆಯ ದೇವಾಲಯಗಳು ಮತ್ತು ಜನರು ರಾತ್ರಿ ನಂತರ ಹೊರಗೆ ಬರದ ವಿಚಿತ್ರ ಸಂಪ್ರದಾಯ. ಆ ಹಳ್ಳಿಯಲ್ಲಿ ಒಂದು ಹಳೆಯ ಬಸ್ ನಿಲ್ದಾಣ ಇತ್ತು. ಈಗ ಯಾರೂ ಬಳಸದೆ ಬಿಟ್ಟು ಹೋಗಿದ್ದ ಆ ನಿಲ್ದಾಣದ ಬಗ್ಗೆ ಒಂದು ಭಯಾನಕ ಕತೆ ಹಳ್ಳಿಯಲ್ಲೆಲ್ಲ ಹರಡಿತ್ತು. ರಾತ್ರಿ 12 ಗಂಟೆಯ ನಂತರ ಅಲ್ಲಿ ಬಸ್ ಬರುತ್ತದೆ, ಆದರೆ ಅದರಲ್ಲಿ ಬದುಕಿರುವವರು ಪ್ರಯಾಣಿಸುವುದಿಲ್ಲ. ಈ ಮಾತನ್ನು ಕೇಳಿ ಎಲ್ಲರೂ ನಡುಗುತ್ತಿದ್ದರು. ಅದೇ ಹಳ್ಳಿಗೆ ನಗರದಿಂದ ಅರವಿಂದ್ ಎಂಬ ಯುವ ಪತ್ರಕರ್ತ ಬಂದನು. ಅವನಿಗೆ ಭೂತ್ ಪ್ರೇತ ಕತೆಗಳ ಬಗ್ಗೆ ಬರೆಯುವುದು ತುಂಬಾ ಇಷ್ಟ. ಹಳ್ಳಿಯ ಜನರು ಹೇಳಿದ ಕತೆಯನ್ನು ಕೇಳಿ ಅವನು ನಕ್ಕ. ಇದು ಜನರ ಮೂಢನಂಬಿಕೆ ಎಂದು ಹೇಳಿದ. ಹಳ್ಳಿಯ ಹಿರಿಯ ರಾಮಯ್ಯ ಅವನನ್ನು ಎಚ್ಚರಿಸಿದ. ಮಗನೇ, ರಾತ್ರಿ ಆ ನಿಲ್ದಾಣದ ಕಡೆ ಹೋಗಬೇಡ. 10 ವರ್ಷಗಳ ಹಿಂದೆ ನಡೆದ ಅಪಘಾತದ ನಂತರ ಅಲ್ಲಿ ಶಾಂತಿ ಇಲ್ಲ. ಆದರೆ ಅರವಿಂದ್ ಕೇಳಲಿಲ್ಲ. ಆ ರಾತ್ರಿ ಕ್ಯಾಮೆರಾ, ಟಾರ್ಚ್ ಮತ್ತು ನೋಟ್ಬುಕ್ ಹಿಡಿದು ಹಳೆಯ ಬಸ್ ನಿಲ್ದಾಣದ ಕಡೆ ಹೊರಟನು. ಆಕಾಶದಲ್ಲಿ ಮೋಡಗಳು ಕತ್ತಲಾಗಿ ಕೂಡಿದ್ದವು. ಗಾಳಿ ಭಯಾನಕವಾಗಿ ಊದುತ್ತಿತ್ತು. ಕಾಡಿನೊಳಗಿಂದ ನಾಯಿಗಳ ಕೂಗು ಕೇಳಿಸುತ್ತಿತ್ತು. ಬಸ್ ನಿಲ್ದಾಣದ ಗೋಡೆಗಳು ಒಡೆದು ಹೋಗಿದ್ದವು. ಹಳೆಯ ಫಲಕದಲ್ಲಿ ನಾಗರವಳ್ಳಿ ಎಂಬ ಹೆಸರು ಮಸುಕಾಗಿ ಕಾಣಿಸುತ್ತಿತ್ತು. ಗಡಿಯಾರ 12 ಹೊಡೆದಿತು. ಹಠಾತ್ ದೂರದಿಂದ ಬಸ್ ಹಾರ್ನ್ ಶಬ್ದ ಕೇಳಿಸಿತು. ಅರವಿಂದ್ ನಿಂತ ಜಾಗದಲ್ಲೇ ಬೆಚ್ಚಿಬಿದ್ದ. ಆ ರಸ್ತೆಯಲ್ಲಿ ಈಗ ಬಸ್ ಸಂಚಾರವೇ ಇರಲಿಲ್ಲ. ಆದರೆ ಮಂಜಿನೊಳಗಿಂದ ಹಳೆಯ ಕೆಂಪು ಬಸ್ ನಿಧಾನವಾಗಿ ಬರುತ್ತಿರುವುದು ಕಾಣಿಸಿತು. ಬಸ್ನ ಹೆಡ್ಲೈಟ್ ಮಸುಕಾಗಿ ಹೊಳೆಯುತ್ತಿತ್ತು. ಅದರ ಮೇಲ್ಭಾಗದಲ್ಲಿ ಶಿವಮೊಗ್ಗ ಎಂಬ ಫಲಕ ತೂಗುತ್ತಿತ್ತು. ಬಸ್ ನಿಂತಾಗ ಅದರ ಬಾಗಿಲು ಕರ್ಕಶ ಶಬ್ದ ಮಾಡುತ್ತಾ ತೆರೆದಿತು. ಒಳಗೆ ಯಾರೂ ಮಾತನಾಡುತ್ತಿರಲಿಲ್ಲ. ಅರವಿಂದ್ ಧೈರ್ಯ ಮಾಡಿಕೊಂಡು ಒಳಗೆ ಹತ್ತಿದ. ಬಸ್ನೊಳಗೆ ಕುಳಿತಿದ್ದವರು ಎಲ್ಲರೂ ವಿಚಿತ್ರವಾಗಿ ಕಾಣುತ್ತಿದ್ದರು. ಕೆಲವರ ಮುಖಗಳು ಬಿಳಿಯಾಗಿ ಹೋಗಿದ್ದವು. ಕೆಲವರ ಕಣ್ಣುಗಳು ಸಂಪೂರ್ಣ ಕಪ್ಪಾಗಿದ್ದವು. ಒಂದು ಚಿಕ್ಕ ಹುಡುಗಿ ತನ್ನ ಕೈಯಲ್ಲಿ ಹಳೆಯ ಗೊಂಬೆ ಹಿಡಿದು ಕುಳಿತಿದ್ದಳು. ಅವಳು ನಿಧಾನವಾಗಿ ಅರವಿಂದ್ ಕಡೆ ನೋಡಿದಳು. ಅಣ್ಣಾ, ನೀವು ಹೊಸವರುನಾ ಎಂದು ಕೇಳಿದಳು. ಅವಳ ಧ್ವನಿ ಕೇಳಿ ಅರವಿಂದ್ ಬೆವರುತ್ತಿದ್ದ. ಅವನು ಚಾಲಕನ ಕಡೆ ನೋಡಿದ. ಚಾಲಕನ ಮುಖ ಕನ್ನಡಿಯಲ್ಲಿ ಕಾಣಿಸುತ್ತಿರಲಿಲ್ಲ. ಬಸ್ ನಿಧಾನವಾಗಿ ಚಲಿಸಲು ಆರಂಭಿಸಿತು. ಈ ಬಸ್ ಎಲ್ಲಿಗೆ ಹೋಗುತ್ತದೆ ಎಂದು ಅರವಿಂದ್ ಕೇಳಿದ. ಯಾರೂ ಉತ್ತರಿಸಲಿಲ್ಲ. ಹಠಾತ್ ಬಸ್ನೊಳಗೆ ತಣ್ಣನೆಯ ಗಾಳಿ ಹರಡಿತು. ಲೈಟ್ಗಳು ಮಿಂಚಿ ಆರಲು ಆರಂಭಿಸಿದವು. ಆ ಚಿಕ್ಕ ಹುಡುಗಿ ಮತ್ತೆ ಮಾತನಾಡಿದಳು. ನಾವು ಮನೆಗೆ ಹೋಗ್ತಿದ್ದೀವಿ, ಆದರೆ ನಮ್ಮ ಮನೆ ಈಗ ಇಲ್ಲ. ಅರವಿಂದ್ ಗಾಬರಿಯಾದ. ಏನರ್ಥ? ಆ ಹುಡುಗಿ ನಿಧಾನವಾಗಿ ನಗಿದಳು. ಅವಳ ಮುಖದ ಚರ್ಮ ಕರಗಿದಂತೆ ಕಾಣಿಸತೊಡಗಿತು. 10 ವರ್ಷಗಳ ಹಿಂದೆ ಈ ಬಸ್ ಕಣಿವೆಗೆ ಬಿದ್ದಿತು. ಎಲ್ಲರೂ ಸತ್ತರುವ. ಅರವಿಂದ್ನ ಹೃದಯ ಬಡಿತ ಜೋರಾಯಿತು. ಅವನು ತಕ್ಷಣ ಬಾಗಿಲಿನ ಕಡೆ ಓಡಿದ. ಆದರೆ ಬಾಗಿಲು ತೆರೆಯಲಿಲ್ಲ. ಬಸ್ ವೇಗವಾಗಿ ಕಾಡಿನೊಳಗೆ ಸಾಗತೊಡಗಿತು. ಹಠಾತ್ ಎಲ್ಲ ಪ್ರಯಾಣಿಕರು ಒಂದೇ ಸಮಯದಲ್ಲಿ ಅವನ ಕಡೆ ತಿರುಗಿ ನೋಡಿದರು. ಅವರ ಕಣ್ಣುಗಳಲ್ಲಿ ಕೋಪ, ಅವರ ಮುಖಗಳಲ್ಲಿ ರಕ್ತ. ನೀನು ನಮ್ಮ ಕತೆ ಕೇಳಲು ಬಂದೆಯಾ ಎಂದು ಒಬ್ಬ ವೃದ್ಧನ ಧ್ವನಿ ಕೇಳಿಸಿತು. ಹಾಗಾದರೆ ನಮ್ಮ ಜೊತೆ ಇರಬೇಕು. ಅರವಿಂದ್ ಕೂಗಿದ. ನನ್ನನ್ನು ಬಿಡಿ. ಬಸ್ ಒಳಗೆ ಏಕಾಏಕಿ ಮಕ್ಕಳ ಅಳುವ ಶಬ್ದ, ಮಹಿಳೆಯರ ಕಿರುಚಾಟ, ಗಾಜು ಒಡೆಯುವ ಸದ್ದು ಆ ಒಂದೇ ಸಮಯದಲ್ಲಿ ಕೇಳಿಸಿತು. ಅರವಿಂದ್ ಕಿವಿ ಮುಚ್ಚಿಕೊಂಡ. ಆ ಕ್ಷಣ ಅವನ ಕಣ್ಣ ಮುಂದೆ ಭಯಾನಕ ದೃಶ್ಯ ಮೂಡಿತು. ಮಳೆಗಾಲದ ರಾತ್ರಿ. ಇದೇ ಬಸ್ ವೇಗವಾಗಿ ಸಾಗುತ್ತಿತ್ತು. ಚಾಲಕ ನಿಯಂತ್ರಣ ಕಳೆದುಕೊಂಡ. ಬಸ್ ಕಣಿವೆಗೆ ಉರುಳಿತು. ಜನರ ಕಿರುಚಾಟ, ಬೆಂಕಿ. ಅರವಿಂದ್ ಕಣ್ಣು ತೆರೆದಾಗ ಎಲ್ಲ ಪ್ರಯಾಣಿಕರು ಸುಟ್ಟ ಶವಗಳಂತೆ ಕಾಣುತ್ತಿದ್ದರು. ಆ ಚಿಕ್ಕ ಹುಡುಗಿ ನಿಧಾನವಾಗಿ ಅವನ ಬಳಿ ಬಂತು. ನಮ್ಮನ್ನು ಯಾರೂ ನೆನಪಿಸಿಕೊಳ್ಳಲಿಲ್ಲ. ಅವಳ ಕಣ್ಣುಗಳಿಂದ ಕಪ್ಪು ರಕ್ತ ಹರಿಯುತ್ತಿತ್ತು. ಅರವಿಂದ್ ತಕ್ಷಣ ಕಿಟಕಿಯನ್ನು ಒಡೆದು ಹೊರಗೆ ಹಾರಿದ. ಅವನು ರಸ್ತೆಯ ಬದಿಗೆ ಬಿದ್ದ. ತಲೆ ತಿರುಗುತ್ತಿತ್ತು. ಎದ್ದು ನೋಡಿದಾಗ ಬಸ್ ಕಾಣಿಸಲಿಲ್ಲ. ಅಲ್ಲೆಲ್ಲ ಮಂಜು ಮಾತ್ರ. ಬೆಳಿಗ್ಗೆ ಹಳ್ಳಿಯವರು ಅವನನ್ನು ರಸ್ತೆಯ ಬದಿಯಲ್ಲಿ ಪ್ರಜ್ಞೆ ತಪ್ಪಿದ ಸ್ಥಿತಿಯಲ್ಲಿ ಕಂಡರು. ಅವನ ಕೈಯಲ್ಲಿ ಒಂದು ಹಳೆಯ ಟಿಕೆಟ್ ಇತ್ತು. ಆ ಟಿಕೆಟ್ ಮೇಲೆ ದಿನಾಂಕ 12 ಜುಲೈ 2016
ಅದೇ ದಿನ ಆ ಬಸ್ ಅಪಘಾತವಾಗಿತ್ತು. ಅರವಿಂದ್ ನಂತರ ಮತ್ತೆ ಆ ಹಳ್ಳಿಗೆ ಬರಲಿಲ್ಲ. ಆದರೆ ಅವನು ಬರೆದ ಕೊನೆಯ ಡೈರಿಯಲ್ಲಿ ಒಂದು ಸಾಲು ಮಾತ್ರ ಇತ್ತು. ಅರ್ಧರಾತ್ರಿ ಬಸ್ ಇನ್ನೂ ಬರುತ್ತದೆ ಮತ್ತು ಅದರಲ್ಲಿರುವವರು ಇನ್ನೂ ತಮ್ಮ ಮನೆ ಹುಡುಕುತ್ತಿದ್ದಾರೆ. ಇಂದಿಗೂ ನಾಗರವಳ್ಳಿ ಹಳ್ಳಿಯಲ್ಲಿ ರಾತ್ರಿ 12 ಆದ ನಂತರ ಯಾರೂ ಆ ಹಳೆಯ ಬಸ್ ನಿಲ್ದಾಣದ ಕಡೆ ಹೋಗುವುದಿಲ್ಲ. ಯಾಕೆಂದರೆ ಕೆಲವರು ಹೇಳುತ್ತಾರೆ, ಮಂಜಿನೊಳಗೆ ಇನ್ನೂ ಒಂದು ಕೆಂಪು ಬಸ್ ಕಾಣಿಸುತ್ತದೆ. ಅದರೊಳಗೆ ಕಿಟಕಿಯ ಬಳಿ ಕುಳಿತಿರುವ ಒಂದು ಚಿಕ್ಕ ಹುಡುಗಿ ನಿಧಾನವಾಗಿ ಕೈ ಬೀಸುತ್ತಾಳೆ.